ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದ ಮೇಲೆ ಯಮನ್ನಲ್ಲಿ ಮರಣದಂಡನೆಯನ್ನ ಎದುರಿಸ್ತಾ ಇದ್ದ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರನ್ನ ಗಲ್ಲು ಶಿಕ್ಷೆಯಿಂದ ಮುಕ್ತಿಗೊಳಿಸಲಾಗಿದೆ. ಅವರಿಗೆ ವಿಧಿಸಲಾಗಿದ್ದ ಮರಣದಂಡನೆಯನ್ನ ಈಗ ಶಾಶ್ವತವಾಗಿ ರದ್ದುಪಡಿಸಲಾಗಿದೆ. ಈ ಸಂಬಂಧ ಮಾಹಿತಿಯನ್ನ ಭಾರತೀಯ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯರ್ ಅವರ ಕಚೇರಿ ಹಂಚಿಕೊಂಡಿದೆ. ಇದಕ್ಕೂ ಮುಂಚೆ ಯಮನ್ನಲ್ಲಿನ ಅಧಿಕಾರಿಗಳು ರಾಜತಾಂತ್ರಿಕ ಮಧ್ಯಸ್ಥಿಕೆಗಳ ನಂತರ ನಿಮಿಷಾ ಪ್ರಿಯಾ ಅವರ ಮರಣದಂಡನೆಯನ್ನ ಮುಂದೂಡಿದ್ರು. ಈಗ ನಿಮಿಷಾ ಪ್ರಿಯಾ ಪ್ರಕರಣ ಇಡೀ ಜಗತ್ತಿನಾದ್ಯಂತ ಚರ್ಚೆಗೆ ಒಳಗಾಗಿತ್ತು. ಜುಲೈ 16ಕ್ಕೆ ನಿಮಿಷಾ ಪ್ರಿಯಾಗೆ ನೇಣಿಗೇರಿಸೋದಕ್ಕೆ ದಿನ ಕೂಡ ನಿಗದಿಯಾಗಿತ್ತು. ಆದರೆ ಭಾರತ ಸರ್ಕಾರದ ಮನವಿ ಹಾಗೂ ಧಾರ್ಮಿಕ ಮುಖಂಡರ ಮಧ್ಯಸ್ಥಿಕೆ ನಂತರ ಆ ಗಲ್ಲು ಶಿಕ್ಷೆ ಪೋಸ್ಟ್ಪೋನ್ ಆಗಿತ್ತು. ಭಾರತ ಸರ್ಕಾರ ಹಾಗೆ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಮುಸ್ಲಿಯಾರ್ ಸೇರಿದ ಹಾಗೆ ಅನೇಕ ಧಾರ್ಮಿಕ ಮುಖಂಡರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿದ್ರು. ಯಮನ್ನ ಹೌತಿ ಅಧಿಕಾರಿಗಳು ಈ ಹಿಂದೆ ಗಲ್ಲು ಶಿಕ್ಷೆಯನ್ನ ಅಮಾನತುಗೊಳಿಸಿದ್ರು. ಈಗ ಅದನ್ನ ಅಧಿಕೃತವಾಗಿ ರದ್ದುಗೊಳಿಸಲಾಗಿದೆ. ಇದರಿಂದ ನಿಮಿಷಾ ಅವರಿಗೆ ಮರುಜೀವ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೂ ಮುಂಚೆ ಭಾರತದಿಂದ ಅವರನ್ನ ಉಳಿಸಿಕೊಳ್ಳೋ ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದಿತ್ತು. ಅವರ ಮಗಳು ಕೂಡ ಯಮನ್ಗೆ ಹೋಗಿದ್ದು ಅಲ್ಲಿನ ಅಧಿಕಾರಿಗಳ ಜೊತೆ ಅಮ್ಮನನ್ನ ಮರಣದಂಡನೆ ಶಿಕ್ಷೆಯಿಂದ ಪಾರು ಮಾಡಿ ಹಾಗೆ ಬಂಧ ಮುಕ್ತಗೊಳಿಸಿ ಅಂತ ಕಣ್ಣೀರಿಟ್ಟಿದ್ಲು. ಮಿಶೆಲ್ ಅನ್ನೋ 13 ವರ್ಷದ ಮಗಳು ಅಮ್ಮನನ್ನ ಬಿಡಿಸಿಕೊಂಡು ಬರೋದಕ್ಕೆ ಯಮನ್ಗೆ ಹೋಗಿದ್ದಾಳೆ. ತಂದೆ ಟಾಮಿ ಥಾಮಸ್ ಹಾಗೆ ಜಿಪಿಐ ಸಂಸ್ಥಾಪಕ ಡಾಕ್ಟರ್ ಕೆಎ ಪೌಲ್ ಜೊತೆ ಮಿಶೆಲ್ ಯಮನ್ ಅಧಿಕಾರಿಗಳ ಜೊತೆ ಮನವಿ ಮಾಡಿಕೊಂಡಿದ್ದಾಳೆ. ಕೇರಳದ ನಿಮಿಷಾ ಪ್ರಿಯಾ ಯಮನ್ ಜೈಲಿನಲ್ಲಿ ತುಂಬಾ ವರ್ಷಗಳಿಂದ ಇರೋದು. ಸೊ ಮಗಳಾದ ಮಿಶೆಲ್ ದಶಕಗಳಿಂದ ಅಮ್ಮನನ್ನ ನೋಡಿಲ್ಲ. ಅಮ್ಮನಿಗಾಗಿ ಹಂಬಲಿಸ್ತಾ ಇರೋ ಆಕೆ ಇಂಗ್ಲಿಷ್ ಹಾಗೂ ಮಲಯಾಳಿಯಲ್ಲಿ ಮನವಿ ಮಾಡಿಕೊಂಡಿದ್ದಾಳೆ. ಐ ಲವ್ ಯು ಮಮ್ಮಿ, ದಯವಿಟ್ಟು ಅಮ್ಮನನ್ನ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿ, ನಾನು ಆಕೆಯನ್ನ ನೋಡಬೇಕು, ಐ ಮಿಸ್ ಯು ಮಮ್ಮಿ ಅಂತ ಕಣ್ಣೀರಿಟ್ಟಿದ್ದಾಳೆ. ಇನ್ನು ನಿಮಿಷಾ ಪತಿ ಥಾಮಸ್ ಕೂಡ ಪತ್ನಿಗಾಗಿ ಕಣ್ಣೀರಿಟ್ಟಿದ್ದಾರೆ. ದಯವಿಟ್ಟು ಮಡದಿಯನ್ನ ಉಳಿಸಿ ವಾಪಸ್ ಆಕೆಯನ್ನ ತವರಿಗೆ ಕರೆದುಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. നിമിഷ പ്രിയനെ എൻ്റെ ഭാര്യ നിമിഷ പ്രിയനെ എത്രയും പെട്ടെന്ന് രക്ഷിച്ച് നാട്ടിലെത്തിക്കുക. ഐ മിസ് യു നിമിഷ. അത് തലാൽ ഫാമിലി താങ്ക് യു, പ്രസിഡന്റ് താങ്ക് യു, ಪೌಲ್ ಸಾಬ್ ಥ್ಯಾಂಕ್ ಯು, ಆಲ್ ಥ್ಯಾಂಕ್ ಯು. ಇನ್ನು ಸಂತ್ರಸ್ತ ಕುಟುಂಬಕ್ಕೆ ಪೌಲ್ ಧನ್ಯವಾದ ಹೇಳಿದ್ದಾರೆ. ತಲಾಲ್ ಕುಟುಂಬಕ್ಕೆ ನಿಮಿಷಾ ಪ್ರಿಯಾ ಕುಟುಂಬದ ಪರವಾಗಿ ಕೃತಜ್ಞತೆ ಸಲ್ಲಿಸಿ ಮಾತನಾಡಿರೋ ಡಾಕ್ಟರ್ ಕೆಎ ಪೌಲ್, ನಿಮಿಷಾ ಪ್ರಿಯಾಗೆ ಇರೋ ಏಕೈಕ ಮಗಳು ಮಿಶೆಲ್. ಆಕೆ ಕಳೆದ 10 ವರ್ಷಗಳಿಂದ ಅಮ್ಮನನ್ನ ನೋಡಿಲ್ಲ. ಮಿಶೆಲ್ ಇಲ್ಲಿದ್ದಾಳೆ. ಈ ಸಂದರ್ಭದಲ್ಲಿ ನಾನು ತಲಾಲ್ ಕುಟುಂಬಕ್ಕೆ ಧನ್ಯವಾದ ಹೇಳ್ತೀನಿ. ನೀವು ನಿಮಿಷಾ ಪ್ರಿಯಾಳನ್ನ ಬಿಡುಗಡೆ ಮಾಡಿದ ತಕ್ಷಣ, ಅದು ಇಂದಲ್ಲ ನಾಳೆ ಆಗಿರಬಹುದು ಅಥವಾ ನಾಡಿದ್ದೇ ಆಗಿರಬಹುದು, ತುಂಬಾ ಕೃತಜ್ಞನಾಗಿರ್ತೀನಿ. ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಿದ್ದಾರೆ. ಯುವರ್ ಎಕ್ಸಲೆನ್ಸಿ ಅಬ್ದುಲ್ ಮಲಿಕ್ Houthi, I am extending an incredible invitation for you from Sana'a to come to US September 21st for Global Peace Summit to address the whole world about the problems you are facing in Sana'a and the peace you are looking for Yemeni people. I have also invited President Al-Alimi to come to New York and address so that there is peace in Yemen, where 2-3 million people died, no more war, peace is possible. And also I am here with Nimisha Priya, who is in your prison to be released. I want to thank Talal family. I want to thank you, Your Excellency. Nimisha husband Thomas is here. Nimisha's only daughter did not see for 10 years. Michelle is here. I'm with Chairman Mahdi Ibrahim, who is helping. Global Peace ambassadors and leaders who are helping. Thank you for expediting Nimisha. As soon as you release, hopefully tomorrow, day after tomorrow, we shall be very grateful. God will bless you. The nation of Yemen, bring investments and prosperity when you address the world, because Nimisha has become the daughter of India and the symbol of peace. What you are doing is an amazing gesture. God bless you. Love is more powerful than hatred. You are proving your love. Thank you. Your Excellency, the world is watching, waiting for this incredible, wonderful gesture you are doing, and therefore
you will be honored. In the US, we'll arrange your visa, travel, everything in a private plane, September. Thank you for releasing Nimisha Priya, Talal family. God bless all of you and the nation of Yemen. ಒಟ್ನಲ್ಲಿ ಮಗಳ ಕಣ್ಣೀರು, ಪತಿಯ ಮನವಿ, ಧಾರ್ಮಿಕ ಗುರುಗಳ ಒಂದಷ್ಟು ಪ್ರಯತ್ನ, ಭಾರತ ಸರ್ಕಾರದ ಪ್ರಯತ್ನ ಇದೆಲ್ಲದರಿಂದ ಯೆಮನ್ನಲ್ಲಿ ಕೇರಳದ ನರ್ಸ್ ನಿಮಿಷಾ ಪ್ರಿಯಾಗೆ ವಿಧಿಸಲಾಗಿದ್ದ ಮರಣದಂಡನೆಯನ್ನ ರದ್ದುಗೊಳಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇದೊಂದು ರೀತಿ ಕೊನೆಗೂ ನಿಮಿಷಾ ಸಾವನ್ನ ಗೆದ್ದಿದ್ದಾಳೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಭಾರತಕ್ಕೆ ಅವರು ಯಾವಾಗ ಬರ್ತಾರೆ, ಅದಕ್ಕೆ ಯಾವೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು, ಕಾದು ನೋಡಬೇಕು.